ಎರಡು ಶರೀರ ಇದೆ, ಇದು ಸೆಕೆಂಡ್ ಬಾಡಿ, ಇದು ಥರ್ಡ್ ಬಾಡಿ. ಒಂದೇ ಒಂದು ಥಾಟು ಈ ಎರಡು ಬಾಡೀಸನ್ನೇ ಪೊಲ್ಯೂಟ್ ಮಾಡೋಕ್ಕೆ ಎನರ್ಜಿ ಇದೆ. ಒಂದು ವಿಷಯ ಏನಾದರೂ ಆಗಿದ್ರೆ ನಾನು ಅದು ನೋಡ್ತಾ ಇರ್ತೀನಿ, ಇದರಿಂದ ಏನು ಕಲಿಬೇಕು, ಅದು ಸೈನ್ಸ್ ಏನು ಅನ್ನೋದು ನಾನು ಅಬ್ಸರ್ವ್ ಮಾಡ್ತಾನೇ ಇರ್ತೀನಿ. ಮೋರ್ ದೆನ್ ಬುಕ್ಸು, ಮೋರ್ ದೆನ್ ಅದರ್ಸ್ ಎಕ್ಸ್ಪೀರಿಯನ್ಸಸ್, ನನ್ನ ಅಬ್ಸರ್ವೇಷನಿಂದ ನಾನು ಜಾಸ್ತಿ ಕಲಿತೀನಿ. ಈಗ ಒಬ್ಬ ಸೆಲೆಬ್ರಿಟಿ ಇದ್ದಾರೆ, ಆ ಸೆಲೆಬ್ರಿಟಿ ಅವ್ರ ಫೋಟೋಸ್ ಪೋಸ್ಟ್ ಮಾಡ್ತಾರೆ. ಎಷ್ಟು ಜನ ಅದನ್ನು ನೋಡ್ತಾರೆ? 1.8 ಮಿಲಿಯನ್ ವ್ಯೂಸ್, 10.2 ಮಿಲಿಯನ್ ಫಾಲೋವರ್ಸ್ ನೋಡ್ತಾ ಇರ್ತಾರಲ್ವಾ. ಎಸ್ಪೆಷಲಿ ಆ ವಿಮೆನ್ ಸೆಲೆಬ್ರಿಟೀಸು ಅವ್ರು ಮಾಡಿರೋ ಫೋಟೋಸು ಎಷ್ಟು ಜನ ನೋಡ್ತಾರೋ ಆ ನೋಡೋ ಸಮಯ ಅವರ ಥಾಟ್ಸು, ಎಮೋಷನ್ಸ್ ಏನಿದೆಯೋ ಇಟ್ ವಿಲ್ ಗೋ ಅಂಡ್ ರೀಚ್ ದಟ್ ಸೆಲೆಬ್ರಿಟಿ. ಅದು ಅವ್ರಿಗೆ ರೀಚ್ ಆಗುತ್ತೆ. ಅವರು ಇಟ್ಟಿರೋ ಆ ಫೋಟೋ ಆರ್ ವಿಡಿಯೋ ಡಿಪೆಂಡಿಂಗ್ ಆನ್ ದಟ್ ಥಾಟ್, ಎಮೋಷನು ಏನಾದ್ರು ಆಗ್ಬೋದು. ಅದೆಲ್ಲ ಹೋಗಿ ಅವರ ಮೆಂಟಲ್ ಬಾಡಿ, ಎಮೋಷ್ನಲ್ ಬಾಡಿ ಒಳಗೆ ಸೇರುತ್ತೆ. ದಟ್ ಈಸ್ ಕಾಲ್ಡ್ ಮೆಂಟಲ್ ಅಂಡ್ ಥಾಟ್ ಪೊಲ್ಯೂಷನ್.